ನಿಮಗೆ ಆಲ್ರೆಡಿ ನಿಮಗೆ ಶಾಲೆಗಳಿಗೆ ವಚನಗಳ ನಡಿಗೆ ಅಂತ ಹೇಳಿದೆ. ಈಗ ಸ್ಪರ್ಧೆ ಪ್ರಾರಂಭ ಆಗುತ್ತೆ. ನಾನು ಯಾರನ್ನ ಕರೀತಾನ ನೇಮ್ಸ್ನ ಅವ್ರು ಬಂದು ಇಲ್ಲಿ ವಚನವನ್ನ ವಾಚನ ಮಾಡಬೇಕು. ಮೊದಲನೇದಾಗಿ ಕನೀಶ್ ಆಂಟೋನಿ. ನನ್ನ ಹೆಸರು ಕನೀಶ್ ಆಂಟೋನಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಗುರುವಚನವಲ್ಲದೆ ಲಿಂಗವೆಂದೆನಿಸದು, ಗುರುವಚನವಲ್ಲದೆ ಜಂಗಮವೆಂದೆನಿಸದು, ಗುರುವಚನವಲ್ಲದೆ ನಿತ್ಯವೆಂದೆನಿಸದು, ಗುರುವಚನವಲ್ಲದೆ ನೇಮವೆಂದೆನಿಸದು. ತಲೆಯಿಲ್ಲ ಅಟ್ಟೆಗೆ ಪಟ್ಟ ಕಟ್ಟುವ, ತಲೆಯಿಲ್ಲ ಅಟ್ಟೆಗೆ ಪಟ್ಟ ಕಟ್ಟುವ ಭಯಕೃಷರ ಮೆಚ್ಚುವನೇ ನಮ್ಮ ಕೂಡ ಸಂಗಮ ದೇವ. ಧನ್ಯವಾದಗಳು. ನನ್ನ ಹೆಸರು ಪೂಜಾ ಬಸಪ್ಪ ಡಂಬೂರ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕಳಬೇಡ ಕೊಳಬೇಡ ಉಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಂಧಿಸಬೇಡ ಇದಿರ ಅಲಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಳಿಸುವ ಪರಿ. ಇದನ್ನು ಬರೆದವರು ಬಸವಣ್ಣ. ಥ್ಯಾಂಕ್ ಯು. ನನ್ನ ಹೆಸರು ನಂದನ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ವಚನಕಾರನ ಹೆಸರು ಬಸವಣ್ಣ. ನನ್ನ ಹೆಸರು ಸಿದ್ದು. ನಾನು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಅಂಜದಿರು ಅಳುಕದಿರು, ಕುಂದದಿರು ಖುಷಿಯದಿರು, ಏನೋ ಎಂತೋ ಎಂದು ಚಿಂತಿರುವುದಿರು, ನಿನ್ನ ನಾನೇನುವನ್ನು ಬೇಡ ಕೂಡಲ ಸಂಗಮ ದೇವ. ಈ ವಚನವನ್ನು ಬರೆದವರು ಬಸವಣ್ಣನವರು. ಥ್ಯಾಂಕ್ ಯು. ನನ್ನ ಹೆಸರು ಪ್ರಣವ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀವಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ವಚನಗಾರನ ಹೆಸರು ಬಸವಣ್ಣ. ನನ್ನ ಹೆಸರು ಸುಧಪ್ಪ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ದೇಹವಿಲ್ಲದ ಧರ್ಮ ಯಾಕಯ್ಯ, ದೇಹವಿಲ್ಲದ ಧರ್ಮ ಯಾಕಯ್ಯ, ದೇವೇ ಬೇಕು ಸಕಲ ಪ್ರಾಣಿಗಳಿಗೆ. ದೇವೇ ಧರ್ಮ ಮೂಲವಯ್ಯ, ದೇವೇ ಧರ್ಮದ ಮೂಲವಯ್ಯ, ದೇವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ನಲ್ಲದಲ್ಲನಯ್ಯ. ನನ್ನ ಹೆಸರು ವೈಷ್ಣವಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಾಡಿ ಮಾಡಿ ಕೆಟ್ಟರು ಮನವಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಲ್ಲದೆ, ಮಾಡುವ ನೀಡುವ ನಿಜಗುಣವುಳ್ಳಡೆ ಕೂಡಿಕೊಂಡು ನಮ್ಮ ಕೂಡಲ ಸಂಗಮ ದೇವ. ನನ್ನ ಹೆಸರು ಬೃಂದ. ನಾನು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದಿವ್ಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗೆ ನುಡಿಯದಿದ್ದರೆ ನಮ್ಮ ಕೂಡಲ ಸಂಗಮ ದೇವ ನಿಂತೊಲಿವನಯ್ಯ. ಹೆಸರು ಖುಷಿ. ನಾನು 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಉಳ್ಳವರು ದೇವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬವಯ್ಯ, ಎನ್ನ ದೇಹವೇ ದೇಗುಲವಯ್ಯ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರಿ ಕಳಿದುಂಟು ಜಂಗಮಕ್ಕವಯ್ಯ. ವಚನಕಾರರ ಹೆಸರು ಬಸವಣ್ಣ. ಧನ್ಯವಾದಗಳು. ನನ್ನ ಹೆಸರು ಶ್ರೀರಕ್ಷ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣವುಳ್ಳಡೆ ಮಾಡಿಕೊಂಡರು ನಮ್ಮ ಕೂಡಲ ಸಂಗಮ ದೇವ. ವಚನಕಾರರು ಬಸವಣ್ಣನವರು. ಧನ್ಯವಾದಗಳು. ನನ್ನ ಹೆಸರು ಪವಿತ್ರ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಸಹಾಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದೇ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಡೆಸುವ ಪರಿ. ವಚನಕಾರರ ಹೆಸರು ಬಸವಣ್ಣ. ಧನ್ಯವಾದಗಳು. ನನ್ನ ಹೆಸರು ಪ್ರಕೃತಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗೆ ಇಲ್ಲ, ನಿಮ್ಮ ಪಾದಸಾಕ್ಷಿಯನ್ನು ಮನಸಾಕ್ಷಿಯಾಗಿ ಕೂಡಲ ಸಂಗಮ ದೇವ ನನಗಿದೆ ದಿವ್ಯ. ನನ್ನ ಹೆಸರು ಸುಪ್ರಿಯಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವ ದೊಲ್ಲನಯ್ಯ. ಹೆಸರು ಮಾನ್ವಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಲೋಕದ ಡೊಂಕು ನೀವೇಕೆ ತಿದ್ದುವಿರಿ? ನಿಮ್ಮ ತನುವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚು ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣ. Bye.
ಪದ್ಯ ಮೂಲ ಸಂಗಮದೇವ ಇದನ್ನು ತಲೆಗಳು ಬಸವಣ್ಣನವರೇ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕ್ಷಯವಿಲ್ಲದ ಧರ್ಮ ಯಾವುದಕ್ಕೆ ಶ್ರಮೆಬೇಕು ಸಕಲ ಪ್ರಾಣಿಗಳಲ್ಲಿಯೂ ಕಳವೇ ಧರ್ಮದ ಮೂಲ ಸಂಗಮ ದೇವ. ಈ ವಚನವನ್ನು ಬರೆದವರು ಬಸವಣ್ಣನವರು. ಧನ್ಯವಾದಗಳು. ನನ್ನ ಹೆಸರು ಯಶವಂತ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಅಂಚದಿರು ಎಳುವುದಿರು ಮುದ್ದದಿರು ಖುಷಿಯದಿರು ಏನು ಎಂದು ಚಿಂತಿಸದಿರು ನೀನೇ ನಾನೆನ್ನೋನು ಬೇಡ ಮೂಲ ಸಂಗಮ ದೇವ. ನನ್ನ ಹೆಸರು ಜಗನ್ನಾಯಕ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಡ ನೀನು, ನೀನು ಇಲ್ಲದೆ ರಕ್ತಾದ ನೀನು ಸಮಾನ. ಮಾಡಿ ಕೆಟ್ಟದ ಮರವಿಲ್ಲದೆ ನೀಡಿ ಕೆಟ್ಟದ ನಿಜವಿಲ್ಲದೆ ಮಾಡುವ ನೀಡುವ ಇದನ್ನು ಹೊಗಳುವುದೇ ಕೂಡಿಕೊಂಬ ನಮ್ಮ ಕುಲ ಸರ್ವಜೀವ. ನನ್ನ ಹೆಸರು ಕೀರ್ತಿ ಕುಮಾರ್. ನಾನು 6ನೇ ತರಗತಿ ಓದುತ್ತಿದ್ದೇನೆ. ಕೊಡಬೇಡ ಹುಸಿಯ ನುಡಿಯನ್ನು ಬೇಡ, ಮುಗಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ಇದು ತನ್ನ ಖಂಡಿಸಬೇಡ ಇದರ ಅಳಿಯನ್ನು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕುಲದ ಸಂಗಮ ದೇವ ನಡೆಸುವುದರೆ ವಚನಕಾರರು ಬಸವಣ್ಣ. ನನ್ನ ಹೆಸರು ದಿಶಾ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಖಂಡಿಸಬೇಡ ಇದರ ಹರಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಡೆಸುವ ಪರಿ. ಇದನ್ನು ಬರೆದವರು ಬಸವಣ್ಣ. ಧನ್ಯವಾದಗಳು. 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಖಂಡಿಸಬೇಡ ಇದರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಡೆಸುವ ಪರಿ. ವಚನಕಾರರ ಹೆಸರು ಬಸವಣ್ಣ. ಶರಣು 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 ನಿಮ್ಮ ಭಾವಕ್ಕೆ, ನಿಮ್ಮ ಭಕ್ತಿಗೆ, ನಿಮ್ಮ ಕಾಯಕಕ್ಕೆ ಶರಣು, ನಿಮ್ಮ ದಾಸೋಹಕ್ಕೆ, ನಿಮ್ಮ ನುಡಿಗೆ, ನಿಮ್ಮ ಕಲ್ಯಾಣಕ್ಕೆ ಶರಣು.